ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳ ಗ್ರಾಮದಲ್ಲಿ ತಲೆಬುರುಡೆಗಳನ್ನ ನಿಗೂಢವಾಗಿ ಹೂತಿಟ್ಟ ಪ್ರಕರಣದಲ್ಲಿ ಇದೀಗ ಮೇಜರ್ ಅಪ್ಡೇಟ್. ಗೋರಿಗಳನ್ನ ಬಗೆದು ರಹಸ್ಯವನ್ನ ಹೊರಗಿಡಿಯುವ ತನಿಖೆಗೆ ಇದೀಗ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ದೂರು ಕೊಟ್ಟಿದ್ದ ಆ ಅನಾಮಧೇಯ ವ್ಯಕ್ತಿಯನ್ನ ವಕೀಲರ ಜೊತೆಯಲ್ಲಿ ಕೇರಳದಿಂದ ಮಂಗಳೂರಿನತ್ತ ಕರೆತರಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಆ ಗೋರಿಯ ಒಳಗಿರುವ ರಹಸ್ಯವನ್ನ ಹೊರತೆಗೆಯುವ ಪ್ರಯತ್ನ ಪ್ರಾರಂಭವಾಗುತ್ತೆ. ಈಗಷ್ಟೇ ಲಭ್ಯವಾಗ್ತಾ ಇರುವ ಅಪ್ಡೇಟ್, ಮಂಗಳೂರಿಗೆ ಆಗಮಿಸಿದ್ದಾನೆ ಆ ಅನಾಮಧೇಯ ವ್ಯಕ್ತಿ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಆರೋಪ ಮಾಡಿರುವ ವ್ಯಕ್ತಿ ಇಷ್ಟು ದಿನ ಕೇರಳದಲ್ಲಿ ಆತನನ್ನ ವಿಶೇಷ ಭದ್ರತೆಯೊಂದಿಗೆ ಇರಿಸಲಾಗಿತ್ತು. ತನಿಖೆ ಪ್ರಾರಂಭವಾದ ಬೆನ್ನಲ್ಲೇ ಇದೀಗ ಮಂಗಳೂರಿಗೆ ಆತನನ್ನ ಕರೆತರಲಾಗಿದೆ. ಈಗಷ್ಟೇ ಮಂಗಳೂರಿಗೆ ಆತ ಆಗಮಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ವಕೀಲರ ಜೊತೆಯಲ್ಲೇ ಆತ ಆಗಮಿಸಿರೋದು. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಮೊದಲಿಗೆ ಈತನ ಪ್ರತಿಕ್ರಿಯೆಯನ್ನ ಪಡ್ಕೊಳ್ಬೇಕು. ಈತನ ಬಳಿ ಇರುವ ಮಾಹಿತಿಗಳನ್ನ ಪಡೆದುಕೊಳ್ಬೇಕು. ಅದರ ಆಧಾರದ ಮೇಲೇನೆ ತನಿಖೆ ಮುಂದುವರಿತಾ ಹೋಗುತ್ತೆ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಈ ವ್ಯಕ್ತಿ ಹಾಗೆ ಆತನ ಹೇಳಿಕೆಗಳು, ಆತ ಕೊಡುವ ಸಾಕ್ಷ್ಯಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದೀಗ ಮಂಗಳೂರಿಗೆ ಆ ಅನಾಮಧೇಯ ವ್ಯಕ್ತಿ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಪ್ರಾರಂಭ ಆಗುತ್ತೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿಯ ಬ್ರೇಕ್ ಇದು. ಗಮನಿಸ್ತಾ ಇದ್ದೀರಿ, ಮಂಗಳೂರಿಗೆ ಈಗಷ್ಟೇ ಆ ಅನಾಮಧೇಯ ವ್ಯಕ್ತಿ ಆಗಮಿಸಿದ್ದಾನೆ. ನಿಗೂಢ ವ್ಯಕ್ತಿಯನ್ನ ಮಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿ, ವಕೀಲರ ಜೊತೆಯಲ್ಲೇ ಇಲ್ಲಿಗೆ ಆಗಮಿಸಿದ್ದಾನೆ ಅನಾಮಧೇಯ ವ್ಯಕ್ತಿ. ಅಲ್ಲಿಗೆ ಎಸ್ಐಟಿ ತನಿಖೆ ಅಧಿಕೃತವಾಗಿ ಈ ಕ್ಷಣದಿಂದ ಪ್ರಾರಂಭ ಆದಂತಾಯಿತು. ಎಸ್ಐಟಿ ಕಚೇರಿಗೆ ಇದೀಗ ನಿಗೂಢ ವ್ಯಕ್ತಿಯ ಆಗಮನ ಆಗಿದೆ. ಈತನ ಹೇಳಿಕೆ, ಈತನ ಸಾಕ್ಷ್ಯಗಳು ಇಡೀ ಪ್ರಕರಣದ ಟರ್ನಿಂಗ್ ಪಾಯಿಂಟ್. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಮಂಗಳೂರಿನ ಮಲ್ಲಿಕಟ್ಟೆ ಬಳಿ ಇರುವ ಎಸ್ಐಟಿ ಕಚೇರಿ. ಇಲ್ಲಿಗೆ ಇದೀಗ ದೂರು ಕೊಟ್ಟಿರುವ ಆ ಅನಾಮಧೇಯ ವ್ಯಕ್ತಿಯ ಆಗಮನ ಆಗಿದೆ. ವಕೀಲರ ಜೊತೆಯಲ್ಲೇ ಈ ದೂರು ಕೊಟ್ಟ ದಿನದಿಂದ, ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಟ್ಟ ದಿನದಿಂದಲೂ ಕೂಡ ಈತ ಇದ್ದ. ಕೇರಳದ ರಹಸ್ಯ ಸ್ಥಳದಲ್ಲಿ ಈತನನ್ನ ಇರಿಸಲಾಗಿತ್ತು. ಯಾವುದೇ ರೀತಿಯಲ್ಲೂ ಈತನ ಪ್ರಾಣಕ್ಕಪಾಯ ಆಗಬಾರದು, ಈತನ ಹೇಳಿಕೆ ಮೇಲೆ ಯಾವುದೇ ರೀತಿಯ ಪ್ರಭಾವಗಳು ಬೀರಬಾರದು ಅನ್ನೋ ಕಾರಣಕ್ಕೆ ಈತನನ್ನ ಗೌಪ್ಯವಾಗಿ ಇರೋದು ಬಹಳ ಮುಖ್ಯವಾಗಿತ್ತು. ಈಗ ಎಸ್ಐಟಿ ತನಿಖೆ ಪ್ರಾರಂಭವಾದ ಬೆನ್ನಲ್ಲೇ ಎಸ್ಐಟಿ ಕಚೇರಿಗೆ ಆ ಅನಾಮಧೇಯ ವ್ಯಕ್ತಿ ಆಗಮಿಸಿದ್ದಾನೆ. ಈತನ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಮುಂದಿನ ತನಿಖೆಯನ್ನ ಮಾಡುವವರಿದ್ದಾರೆ. ಕೇರಳದಿಂದ ವಕೀಲರ ಸಮೇತ ಎಸ್ಐಟಿ ಕಚೇರಿಗೆ ಆ ವ್ಯಕ್ತಿ ಬಂದ ಸಂದರ್ಭದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಚೇರಿ, ಅಲ್ಲಿಗೆ ಈತನ ಆಗಮನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆಲ್ರೆಡಿ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿದ್ದಾರೆ. ಇದೀಗ ನೇರವಾಗಿ ಆತನ ವಿಚಾರಣೆಯನ್ನ ಪ್ರಾರಂಭ ಮಾಡುವವರಿದ್ದಾರೆ. ವಕೀಲರ ಸಮ್ಮುಖದಲ್ಲೇ ವಿಚಾರಣೆ ನಡೆಯುತ್ತಾ ಅಥವಾ ಈತನನ್ನ ಪ್ರತ್ಯೇಕವಾಗಿ ಕುಳ್ಳಿರಿಸಿ ವಿಚಾರಣೆಯನ್ನ ಮಾಡಲಾಗುತ್ತಾ? ಎಸ್, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಕೀಲರ ಸಹಿತ ಇದೀಗ ಎಸ್ಐಟಿ ಕಚೇರಿಗೆ ಆ ವ್ಯಕ್ತಿ ಆಗಮಿಸಿರುವ ಸಂದರ್ಭದ ದೃಶ್ಯ. ಈತನ ಐಡೆಂಟಿಟಿಯನ್ನ ಈ ಕ್ಷಣದವರೆಗೂ ಕೂಡ ಗೌಪ್ಯವಾಗಿ ಇರಿಸಲಾಗಿದೆ. ಈತನ ಗುರುತು ಪತ್ತೆಯಾಗದೇ ಇರೋ ರೀತಿಯಲ್ಲೇನೆ ಕಾಪಾಡಿಕೊಂಡು ಬರಲಾಗ್ತಾ ಇದೆ. ಆ ಬ್ಲೂ ಕಲರ್, ನೀಲಿ ಬಣ್ಣದ ಬಟ್ಟೆಯನ್ನ ಹಾಕೊಂಡು ವಕೀಲರ ಜೊತೆಯಲ್ಲಿ ಒಳಗೋಗ್ತಾ ಇರುವ ದೃಶ್ಯವನ್ನೇನು ಗಮನಿಸ್ತಾ ಇದ್ದೀರಿ. ಈತನೇ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು, ದೂರನ್ನ ಕೊಟ್ಟಿರೋದು. ಇದೀಗ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿಗೆ ಈತ ಆಗಮಿಸಿದ್ದಾನೆ. ಈಗ ಈತನ ವಿಚಾರಣೆ ಪ್ರಾರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳ ಗ್ರಾಮದಲ್ಲಿ ತಲೆಬುರುಡೆಗಳನ್ನ ನಿಗೂಢವಾಗಿ ಹೂತಿಟ್ಟ ಪ್ರಕರಣದಲ್ಲಿ ಇದೀಗ ಮೇಜರ್ ಅಪ್ಡೇಟ್. ಗೋರಿಗಳನ್ನ ಬಗೆದು ರಹಸ್ಯವನ್ನ ಹೊರಗಿಡಿಯುವ ತನಿಖೆಗೆ ಇದೀಗ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ದೂರು ಕೊಟ್ಟಿದ್ದ ಆ ಅನಾಮಧೇಯ ವ್ಯಕ್ತಿಯನ್ನ ವಕೀಲರ ಜೊತೆಯಲ್ಲಿ ಕೇರಳದಿಂದ ಮಂಗಳೂರಿನತ್ತ ಕರೆತರಲಾಗ್ತಾ ಇದೆ.
ಕೆಲವೇ ಕ್ಷಣಗಳಲ್ಲಿ ಈ ಗೋರಿಯ ಒಳಗಿರುವ ರಹಸ್ಯವನ್ನ ಹೊರತೆಗೆಯುವ ಪ್ರಯತ್ನ ಪ್ರಾರಂಭವಾಗುತ್ತೆ. ಈಗಷ್ಟೇ ಲಭ್ಯವಾಗ್ತಾ ಇರುವ ಅಪ್ಡೇಟ್, ಮಂಗಳೂರಿಗೆ ಆಗಮಿಸಿದ್ದಾನೆ ಅನಾಮಧೇಯ ವ್ಯಕ್ತಿ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಆರೋಪ ಮಾಡಿರುವ ವ್ಯಕ್ತಿ ಇಷ್ಟು ದಿನ ಕೇರಳದಲ್ಲಿ ಆತನನ್ನ ವಿಶೇಷ ಭದ್ರತೆಯೊಂದಿಗೆ ಇರಿಸಲಾಗಿತ್ತು. ತನಿಖೆ ಪ್ರಾರಂಭವಾದ ಬೆನ್ನಲ್ಲೇ ಇದೀಗ ಮಂಗಳೂರಿಗೆ ಆತನನ್ನ ಕರೆತರಲಾಗಿದೆ. ಈಗಷ್ಟೇ ಮಂಗಳೂರಿಗೆ ಆತ ಆಗಮಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ವಕೀಲರ ಜೊತೆಯಲ್ಲೇ ಆತ ಆಗಮಿಸಿರೋದು. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಮೊದಲಿಗೆ ಈತನ ಪ್ರತಿಕ್ರಿಯೆಯನ್ನ ಪಡ್ಕೊಳ್ಬೇಕು. ಈತನ ಬಳಿ ಇರುವ ಮಾಹಿತಿಗಳನ್ನ ಪಡೆದುಕೊಳ್ಬೇಕು. ಅದರ ಆಧಾರದ ಮೇಲೇನೆ ತನಿಖೆ ಮುಂದುವರಿತಾ ಹೋಗುತ್ತೆ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಈ ವ್ಯಕ್ತಿ ಹಾಗೆ ಆತನ ಹೇಳಿಕೆಗಳು, ಆತ ಕೊಡುವ ಸಾಕ್ಷ್ಯಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದೀಗ ಮಂಗಳೂರಿಗೆ ಅನಾಮಧೇಯ ವ್ಯಕ್ತಿ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಪ್ರಾರಂಭ ಆಗುತ್ತೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿಯ ಬ್ರೇಕ್ ಇದು. ಗಮನಿಸ್ತಾ ಇದ್ದೀರಿ, ಮಂಗಳೂರಿಗೆ ಈಗಷ್ಟೇ ಅನಾಮಧೇಯ ವ್ಯಕ್ತಿ ಆಗಮಿಸಿದ್ದಾನೆ. ನಿಗೂಢ ವ್ಯಕ್ತಿಯನ್ನ ಮಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸರು. ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿ, ವಕೀಲರ ಜೊತೆಯಲ್ಲೇ ಇಲ್ಲಿಗೆ ಆಗಮಿಸಿದ್ದಾನೆ ಅನಾಮಧೇಯ ವ್ಯಕ್ತಿ. ಅಲ್ಲಿಗೆ ಎಸ್ಐಟಿ ತನಿಖೆ ಅಧಿಕೃತವಾಗಿ ಈ ಕ್ಷಣದಿಂದ ಪ್ರಾರಂಭ ಆದಂತಾಯಿತು. ಎಸ್ಐಟಿ ಕಚೇರಿಗೆ ಇದೀಗ ನಿಗೂಢ ವ್ಯಕ್ತಿಯ ಆಗಮನ ಆಗಿದೆ. ಈತನ ಹೇಳಿಕೆ, ಈತನ ಸಾಕ್ಷ್ಯಗಳು ಇಡೀ ಪ್ರಕರಣದ ಟರ್ನಿಂಗ್ ಪಾಯಿಂಟ್. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಮಂಗಳೂರಿನ ಮಲ್ಲಿಕಟ್ಟೆ ಬಳಿ ಇರುವ ಎಸ್ಐಟಿ ಕಚೇರಿ. ಇಲ್ಲಿಗೆ ಇದೀಗ ದೂರು ಕೊಟ್ಟಿರುವ ಅನಾಮಧೇಯ ವ್ಯಕ್ತಿಯ ಆಗಮನ ಆಗಿದೆ. ವಕೀಲರ ಜೊತೆಯಲ್ಲೇ ಈ ದೂರು ಕೊಟ್ಟ ದಿನದಿಂದ, ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಟ್ಟ ದಿನದಿಂದಲೂ ಕೂಡ ಈತ ಇದ್ದ. ಕೇರಳದ ರಹಸ್ಯ ಸ್ಥಳದಲ್ಲಿ ಈತನನ್ನ ಇರಿಸಲಾಗಿತ್ತು. ಯಾವುದೇ ರೀತಿಯಲ್ಲೂ ಈತನ ಪ್ರಾಣಕ್ಕಪಾಯ ಆಗಬಾರದು, ಈತನ ಹೇಳಿಕೆ ಮೇಲೆ ಯಾವುದೇ ರೀತಿಯ ಪ್ರಭಾವಗಳು ಬೀರಬಾರದು ಅನ್ನೋ ಕಾರಣಕ್ಕೆ ಈತನನ್ನ ಗೌಪ್ಯವಾಗಿ ಇರೋದು ಬಹಳ ಮುಖ್ಯವಾಗಿತ್ತು. ಈಗ ಎಸ್ಐಟಿ ತನಿಖೆ ಪ್ರಾರಂಭವಾದ ಬೆನ್ನಲ್ಲೇ ಎಸ್ಐಟಿ ಕಚೇರಿಗೆ ಅನಾಮಧೇಯ ವ್ಯಕ್ತಿ ಆಗಮಿಸಿದ್ದಾನೆ. ಈತನ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಮುಂದಿನ ತನಿಖೆಯನ್ನ ಮಾಡುವವರಿದ್ದಾರೆ. ಕೇರಳದಿಂದ ವಕೀಲರ ಸಮೇತ ಎಸ್ಐಟಿ ಕಚೇರಿಗೆ ಆ ವ್ಯಕ್ತಿ ಬಂದ ಸಂದರ್ಭದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಚೇರಿ, ಅಲ್ಲಿಗೆ ಈತನ ಆಗಮನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆಲ್ರೆಡಿ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿದ್ದಾರೆ. ಇದೀಗ ನೇರವಾಗಿ ಆತನ ವಿಚಾರಣೆಯನ್ನ ಪ್ರಾರಂಭ ಮಾಡುವವರಿದ್ದಾರೆ. ವಕೀಲರ ಸಮ್ಮುಖದಲ್ಲೇ ವಿಚಾರಣೆ ನಡೆಯುತ್ತಾ ಅಥವಾ ಈತನನ್ನ ಪ್ರತ್ಯೇಕವಾಗಿ ಕುಳ್ಳಿರಿಸಿ ವಿಚಾರಣೆಯನ್ನ ಮಾಡಲಾಗುತ್ತಾ? ಎಸ್, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಕೀಲರ ಸಹಿತ ಇದೀಗ ಎಸ್ಐಟಿ ಕಚೇರಿಗೆ ಆ ವ್ಯಕ್ತಿ ಆಗಮಿಸಿರುವ ಸಂದರ್ಭದ ದೃಶ್ಯ. ಈತನ ಐಡೆಂಟಿಟಿಯನ್ನ ಈ ಕ್ಷಣದವರೆಗೂ ಕೂಡ ಗೌಪ್ಯವಾಗಿ ಇರಿಸಲಾಗಿದೆ. ಈತನ ಗುರುತು ಪತ್ತೆಯಾಗದೇ ಇರೋ ರೀತಿಯಲ್ಲೇನೆ ಕಾಪಾಡಿಕೊಂಡು ಬರಲಾಗ್ತಾ ಇದೆ. ಆ ಬ್ಲೂ ಕಲರ್, ನೀಲಿ ಬಣ್ಣದ ಬಟ್ಟೆಯನ್ನ ಹಾಕೊಂಡು ವಕೀಲರ ಜೊತೆಯಲ್ಲಿ ಒಳಗೋಗ್ತಾ ಇರುವ ದೃಶ್ಯವನ್ನೇನು ಗಮನಿಸ್ತಾ ಇದ್ದೀರಿ. ಈತನೇ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು, ದೂರನ್ನ ಕೊಟ್ಟಿರೋದು. ಇದೀಗ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿಗೆ ಈತ ಆಗಮಿಸಿದ್ದಾನೆ. ಈಗ ಈತನ ವಿಚಾರಣೆ ಪ್ರಾರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ.